ಕನ್ನಡದ ದೊಡ್ಡ ನಟರಾಗಿ ನಾಯಕರಾಗಿ ಕೂಡ ಕಾಣಿಸ್ಕೊಂಡಿದ್ದಂಥ ಅದ್ಭುತವಾದಂಥ ಕಲಾವಿದರು ಅಂತಲೇ ಹೇಳ್ಬೋದು. ಇನ್ನು ಕನ್ನಡಕ್ಕೆ ಮಾತ್ರ ಸೀಮಿತವಾಗಿ ಕೆಲಸ ಮಾಡಿದಂಥ ನಟ ಇದೀಗ ವಿಧಿವಶರಾಗಿರುವಂಥದ್ದು, ತೀವ್ರ ಹೃದಯಘಾತವಾಗಿ ಕೊನೆ ಸೆಳೆದಿರುವಂಥದ್ದು, ಕೇವಲ ಚಿಕ್ಕ ವಯಸ್ಸಿನಲ್ಲ ಕೊನೆ ಸೆಳೆದಿರುವಂಥ ನಟ ಅಂತ ಹೇಳ್ಬೋದು. ಇನ್ನು ಕನ್ನಡದ ಒಳ್ಳೊಳ್ಳೆ ಸಿನಿಮಾ ಕೊಡೋದ್ರ ಮೂಲಕ ಸಾಕಷ್ಟು ದೊಡ್ಡ ಮಟ್ಟಿಗೆ ಹೆಸರು ಮಾಡಿದ್ರು ಅಂತ ಕೂಡ ಹೇಳ್ಬೋದು. ಇನ್ನು ಚಿತ್ರರಂಗದಲ್ಲಿ ಒಂದಲ್ಲ ಒಂದು ರೀತಿ ಸಾವು ನೋವುಗಳು ಸಂಭವಿಸ್ತಾ ಇರೋಂಥದ್ದು, ಮತ್ತೊಂದು ಅಪಘಾತ, ಹೃದಯಘಾತ, ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಸಾವುಗಳು ಸಂಭವಿಸ್ತಾ ಇರೋಂಥದ್ದು. ಇದೇ ಸ್ಥಾನದಲ್ಲಿ ಹೃದಯಘಾತಕ್ಕೆ ಒಳಗಾಗಿ ಸದ್ಯ ಇದೀಗ ಕೊನೆ ಸೆಳೆದಿರುವಂಥದ್ದು. ಇತ್ತೀಚೆಗೆ ಅವಕಾಶಗಳಿಲ್ಲದೆ ಕೂಡ ತುಂಬಾ ಕೊರಗ್ತಿದ್ರು ಇವರು ಅಂತ ಹೇಳ್ಬೋದು. ಬೇರೆ ಯಾರು ನಟ ರಘುವೀರ್ ಅವರಿಗೆ ಚೈತ್ರದ ಪ್ರೇಮಾಂಜಲಿ ಸಿನಿಮಾದ ಮೂಲಕ ಬಂದಂಥ ಇವರು ಸಾಕಷ್ಟು ಸಿನಿಮಾಗಳನ್ನು ಕೂಡ ಮಾಡಿದ್ರು. ಆಮೇಲೆ ಆ ಸಿನಿಮಾಗಳಿಂದ ಒಳ್ಳೆ ಹಿಟ್ ಕೂಡ ಪಡೆದುಕೊಂಡ್ರು ಅಂತಲೂ ಕೂಡ ಹೇಳ್ಬೋದು. ಇನ್ನು ಇವ್ರದ್ದೇ ಆದಂಥ ರೀತಿಯ ಶೈಲಿಯಲ್ಲಿ ನಟನೆ, ಅಭಿನಯ ಇರ್ಬೋದು, ಸಾಕಷ್ಟು ಹೆಸರು ಕೂಡ ತಂದು ಕೊಟ್ಟಿತ್ತು. ಸದ್ಯ ಪತ್ನಿ ತೀರೋದ ಮೇಲಂತೂ ಸಾಕಷ್ಟು ನೊಂದಿದ್ರು. ಸಿಂಧು ಅವ್ರ ಜೊತೆ ಇವರು ಆ ಸಿನಿಮಾಗೆ ಬಣ್ಣ ಕೂಡ ಹಚ್ಚಿದಂಥದ್ದು. ಆದರೆ ಸದ್ಯ ಪತ್ನಿ ತೀರೋದ ನಂತರ ಸಂಪೂರ್ಣವಾಗಿ ಕುಸ್ತೋದ್ರು ಅಂತ ಕೂಡ ಹೇಳ್ಬೋದು. ಹೀಗಾಗಿ ರಘುವೀರ್ ಅವರು ಚಿತ್ರರಂಗದಿಂದ ಇದೀಗ ವಿಧಿವಶರಾಗಿದ್ದಾರೆ.